ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ದೇಶ ಸುತ್ತಿ ನೋಡು, ಕೋಶ ಎಣಿಸಿ ನೋಡು ಎಂದು ಹೇಳುವಂತೆ ಊರು ಸುತ್ತಿದಾಗ ಸಿಗುವಂತಹ ಅನುಭವ ಅಪಾರ. ಹಾಗೆಯೇ ನಮಗೆ ಒಂದು ಅವಕಾಶ ಸಿಕ್ಕಿತ್ತು ಒರಿಸ್ಸಾದ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು. ಬನ್ನಿ ನೋಡೋಣ ಎಲ್ಲೆಲ್ಲಿ ಏನೇನಿದೆ ಎಂದು. ಮೊದಲ ದಿನದ ಅಂಗವಾಗಿ ಒರಿಸ್ಸಾದ ರಾಜಧಾನಿಯಾದ ಭುವನೇಶ್ವರ, ಅದರ ಸುತ್ತಮುತ್ತ ಇರುವಂತಹ ಕೆಲವು ಪ್ರೇಕ್ಷಣೀಯ ಸ್ಥಳಗಳು. ಇದು ಉದಯಗಿರಿ, ಖಾಂದಾಗಿರಿ. ನಮಸ್ಕಾರಗಳು. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ನಮಸ್ಕಾರಗಳು. ಒರಿಸ್ಸಾದ ಕೇಂದ್ರ ಸ್ಥಾನವಾದಂತಹ ಭುವನೇಶ್ವರದ ಹತ್ತಿರ ಇರುವಂತಹ ಉದಯಗಿರಿ, ಖಾಂದಾಗಿರಿ ಜೈನ್ ಕೇವ್ಸ್ ಅದರಲ್ಲಿದ್ದೇವೆ. ನಿಮಗಾಗಿ ಕೆಲವು ಝಲಕುಗಳು ನೋಡ ಬನ್ನಿ. ನಾವು ಫ್ಯಾಮಿಲಿ 4 ಜನ ಇಲ್ಲಿಗೆ ಬಂದಿದ್ದೆವು. ಈ ಉದಯಗಿರಿ, ಖಾಂದಾಗಿರಿ ಅಂತ ಹೇಳುವಂತಹದ್ದು ಬಹಳ ಪುರಾತನವಾದ 2ನೇ ಶತಮಾನದ ಜೈನ್ ಸನ್ಯಾಸಿಗಳಿಗಾಗಿ ರಾಜ ಕಾರಾವೆಲ ಮಾಡಿದಂತಹ ಒಂದು ಪ್ರದೇಶ. जब वो फाइट करते समय यहाँ के जो किंग थे ना वो हार गया था. हारने के बाद में उन्होंने यहाँ पर आके ये माउंटेन को काट. मेडिटेशन प्लेस में ये सब क्यों देखने मिलते हैं सर? क्योंकि राजा लोग के स्वभाव होते हैं थोड़ी सी एंटरटेनमेंट करने के लिए, तो ऑल टाइम यहाँ पर एंटरटेनमेंट प्रोग्राम करते थे. अरे जो फिगर आप देख रहे हैं इन्हीं फिगर को मेंशन की है गवर्नमेंट ऑफ इंडिया. केव के नाम है क्वीन केव्स 1960. ಪುರಾತನ ಕಾಲದ ಜೀವನ ವಿಧಾನ, ಆಗಿನ ರಾಜರುಗಳ ಜೈನ ಸನ್ಯಾಸಿಗಳ ಪರವಾಗಿ ಇದ್ದಂತಹ ಕಾಳಜಿ ಈ ಗುಹಾ ದೇವಾಲಯದಲ್ಲಿ ನೋಡಬಹುದು. ಇಲ್ಲಿ 2 ಅಂತಸ್ತಿನ ಗುಹೆಗಳು, ಅದು ಅಲ್ಲದೆ ಎಲ್ಲ ಭಾಷೆಯ ಲಿಪಿಗಳು ಇಲ್ಲಿ ನೋಡಿ. ಒಂದು ಗುಹೆಯಿಂದ ಇನ್ನೊಂದು ಗುಹೆಗಳಿಗೆ ಸಂಪರ್ಕ ಸಾಧಿಸಲು ನೀರಿನ ಚಾನಲ್ಸ್, ಅದರಿಂದಾಗಿ ನೀರು ಒಂದು ಕಡೆಯಿಂದ ಒಂದು ಕಡೆಗೆ ಸಂದೇಶವನ್ನು ತೆಗೆದುಕೊಂಡು ಹೋಗುವಂಥದ್ದು ಇದೆಲ್ಲ ಇದೆ. ಹಾಗೆಯೇ ದೂರದಲ್ಲಿ ಕಾಣುತ್ತಿರುವಂತಹದ್ದು ಉದಯಗಿರಿ ಜೈನ್ ಟೆಂಪಲ್. ಅಲ್ಲಿ ಈ ಹೀಗೆ ಸುಂದರವಾದ ಪುರಾತನ ಕಾಲದ ಕೆತ್ತನೆಗಳು, ದೇವಾಲಯಗಳು ಇರುವಂತಹ ಈ ಉದಯಗಿರಿ, ಖಾಂದಾಗಿರಿ ಜೈನ್ ಕೇವ್ಸ್ 2ನೇ ಶತಮಾನದ ಪುರಾತನ ಇತಿಹಾಸವನ್ನು ಹೇಳುವಂತಹ ಒಂದು ಸುಂದರ ತಾಣ. ಇದು ಭುವನೇಶ್ವರ ಪಟ್ಟಣದಿಂದ ಸಾಧಾರಣ 10 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಒಂದು ಸುತ್ತು ಹಾಕಿ ಬಂದೆವು. ಹಾಗೆಯೇ ಕೆಲವು ಫೋಟೋಗಳು, ಕೆಲವು ಅಲ್ಲಿಯ ವಿಷಯಗಳನ್ನು ತಿಳಿದುಕೊಂಡೆವು. ಇನ್ನು ಏನೇನಿದೆ ಭುವನೇಶ್ವರದಲ್ಲಿ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಲಿಪಿಗಳು ಕಾಣಬಹುದು. ಎಲ್ಲ ಭಾಷೆಯ ಲಿಪಿಗಳಲ್ಲಿ ಇಲ್ಲಿ ಇತಿಹಾಸವನ್ನು ಬರೆದಿದ್ದಾರೆ. ಅದನ್ನೆಲ್ಲ ಕಣ್ತುಂಬಿಸಿಕೊಂಡೆವು. ಮತ್ತೆ ನಮ್ಮ ಮುಂದಿನ ಪಯಣ ಮುಂದಿನ ತಾಣಕ್ಕೆ. ಮುಂದಿನ ನಮ್ಮ ತಾಣ ಮುಕ್ತೇಶ್ವರ ಟೆಂಪಲ್. ಮುಕ್ತೇಶ್ವರ ದೇವಸ್ಥಾನ ಒರಿಸ್ಸಾದ ಅತ್ಯಂತ ಪ್ರಸಿದ್ಧ ಶೈಲಿಯಾದಂತಹ ನಾಗರ ಶೈಲಿಯಲ್ಲಿ ಇರುವಂತಹ ದೇವಾಲಯಗಳು. ಇಲ್ಲಿಯ ಕೆತ್ತನೆಗಳು ಪುರಾತನ ಇತಿಹಾಸವನ್ನು ಹೇಳುವಂತಹ ಈ ಸುಂದರ ಜಾಗ 10ನೇ ಶತಮಾನಕ್ಕೆ ಸೇರಿದ್ದು. ಇಲ್ಲಿ ಶಿವನು ಮುಖ್ಯವಾದ ದೇವರು. ಇಲ್ಲಿ ಒಂದು ಸುತ್ತು ಹಾಕಿ ಅಲ್ಲಿಯ ಸೌಂದರ್ಯವನ್ನು ಸವಿದೆವು. ನೋಡಿ, ನಿಮಗೆ ಸೂಕ್ಷ್ಮವಾಗಿ ನೋಡಿದಾಗ ಕಲ್ಲಿನ ಒಂದು ಕೆತ್ತನೆಗಳು ಮತ್ತು ಇಲ್ಲಿಯ ಗೋಪುರದ ಶೈಲಿ ವಿಶೇಷವಾಗಿ ಒರಿಸ್ಸಾದಲ್ಲಿ ಕಾಣಸಿಗುವಂತಹದ್ದು. ಹಿಂದಿನ ಗೋಪುರ ಎತ್ತರವಾಗಿದ್ದು ಎದುರಿನ ಮಧ್ಯದ ನವರಂಗ ಈ ಥರ ಚೌಕಾಕಾರದಲ್ಲಿರುತ್ತದೆ. ಈ ದೇವಾಲಯದ ಮುಖ್ಯ ದ್ವಾರದಲ್ಲಿ ಒಂದು ಕಮಾನಿನಾಕಾರದ ಒಂದು ಕಲ್ಲಿನ ಕೆತ್ತನೆ, ಅದು ಬಹಳ ಸುಂದರವಾಗಿದ್ದು ಮನ ಸೆಳೆಯುವಂತಿದೆ. ಈ ಕಲ್ಲಿನ ತೋರಣ ನಮ್ಮ ಕನ್ನಡದಲ್ಲಿಯೂ ಇರುವಂತೆ ಒರಿಸ್ಸಾ ಭಾಷೆಯಲ್ಲಿ ಕೂಡ ತೋರಣ ಎಂದೇ ಕರೆಯುತ್ತಾರೆ.
ತೋರಣ ಇದ್ದು ಈ ಮುಕ್ತೇಶ್ವರ ದೇವಸ್ಥಾನ ಬಹಳ ಚಿಕ್ಕದಾದ ಚೊಕ್ಕದಾದ ಅತ್ಯಂತ ಸುಂದರ ಕೆತ್ತನೆ ಇದ್ದು ಈಗ ಕೂಡ ಇದರಲ್ಲಿ ಪೂಜೆ ನಡೆಯುತ್ತಿದೆ. ಈ ದೇವಸ್ಥಾನವು ಸೋಮವಂಶಿ ಆದಂತಹ ಯಯಾತಿ ರಾಜನಿಂದ ಕಟ್ಟಲ್ಪಟ್ಟಿದೆ ಎಂದು ಭುವನೇಶ್ವರಕ್ಕೆ ಬಂದವರು ಕಥೆ ಸಿದ್ದೇಶ್ವರ, ಹೇಳುತ್ತದೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ಮುಕ್ತೇಶ್ವರ ಮತ್ತು ಕೇದಾರ ಗೌರಿ ಈ 3 ದೇವಸ್ಥಾನಗಳಿಗೆ ಭೇಟಿ ನೀಡುವುದು ವಾಡಿಕೆ. ಮತ್ತು ಅತಿ ಸುಂದರವಾದ 10ನೇ ಶತಮಾನದ ಈ ಶಿಲ್ಪಕಲೆಗಳನ್ನು ನಾಗರ ಶೈಲಿಯಲ್ಲಿ ನಾವು ಇಲ್ಲಿ ನೋಡಬಹುದು. ಒಳಗೊಳಗೆ ಬಂದಂಥ ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿದ ಈ ದೇವಸ್ಥಾನ ಅತಿ ಸುಂದರವಾಗಿದೆ. ಹಾಗೆಯೇ ಇಲ್ಲಿ 10ನೇ ಶತಮಾನದಲ್ಲಿ ನಿರ್ಮಿಸಲಾದ ಕೊಳಗಳು ಎಲ್ಲ ಕಾಣಲು ಸಿಗುತ್ತದೆ. ಹಾಗೆಯೇ ಅದೇ ಪರಿಸರದಲ್ಲಿ ಹತ್ತಿರದಲ್ಲೇ ಇರುವಂತಹ ಗೌರಿ ದೇವಸ್ಥಾನ ಕೇದಾರ ಗೌರಿ. ಈ ಕೇದಾರ ಗೌರಿ ದೇವಸ್ಥಾನದ ಒಳಗೆ ಒಂದು ಸುತ್ತು ಹೋಗಿ ಬಂದೆವು. ದೇವಿಯ ಸನ್ನಿಧಾನಕ್ಕೆ ತಲೆಬಾಗಿ ಅಲ್ಲಿಯ ಸೌಂದರ್ಯವನ್ನು ನೋಡಿ ಒಂದು ಸುತ್ತು ಹಾಕಿ ಬಂದೆವು. ಅದು ಕೂಡ ಬಹಳ ಸುಂದರವಾದ ಕಾಳಿಂಗ ಶೈಲಿಯಲ್ಲಿ ಇರುವಂತಹ ಕಲ್ಲಿನ ದೇವಾಲಯ. ಆದರೆ ಈ ಕಲ್ಲುಗಳಿಗೆ ಬಣ್ಣವನ್ನು ಬಳಿದಿರುವುದು ಇಲ್ಲಿಯ ವಿಶೇಷ. ಪಬಕೇಶ್ವರ, ಕೇದಾರ ಗೌರಿ ಹಾಗೆಯೇ ಮುಕ್ತೇಶ್ವರ ದೇವಾಲಯಗಳು. ಅದರ ಜೊತೆ ಇದು ಪರಶುರಾಮೇಶ್ವರ ದೇವಸ್ಥಾನ. ಇದು ಮೊದಲಾಗಿ ಇದ್ದಂತಹ ದೇವಾಲಯ. ಇಲ್ಲಿ ಶಿವನಿಗೆ ಜಗನ್ಮೋಹನನಾಗಿ ಪೂಜೆಗೊಳ್ಳುತ್ತದೆ. ಇದು ಶಿವನಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ. ಇಲ್ಲಿ ಕೂಡ ಬಹಳ ಸುಂದರವಾದ ವಿಶೇಷ ಕೆತ್ತನೆಗಳುಳ್ಳ ಕಲ್ಲಿನ ಗೋಪುರವಿದ್ದು ಕಣ್ಮನ ಸೆಳೆಯುವಂತಿದೆ. ಪರಶುರಾಮೇಶ್ವರ ದೇವಸ್ಥಾನ. ಇಲ್ಲಿಂದ ಮುಂದೆ ನಾವು ಮುಂದಿನ ದೇವಾಲಯದ ಕಡೆಗೆ ಹೊರಡುತ್ತಿದ್ದೇವೆ. ಇದು ಬಹಳ ಪವಿತ್ರವಾದ ಪ್ರಸಿದ್ಧವಾದ ಲಿಂಗರಾಜ ದೇವಾಲಯ. ಇದರ ಒಳಗೆ ಕ್ಯಾಮರಾ ತೆಗೆದುಕೊಂಡು ಹೋಗಲು ಅವಕಾಶವಿಲ್ಲ. ಇಲ್ಲಿ ಶಿವ ಮತ್ತು ವಿಷ್ಣು ಸಮನಾಗಿ ಪೂಜೆಗೊಳ್ಳುತ್ತಾನೆ. ಲಿಂಗರಾಜ ಎಂದರೆ ಶಿವಲಿಂಗದೊಳಗೆ ಸಾಲಿಗ್ರಾಮವಿದ್ದು ಬಹಳ ದೊಡ್ಡದಾದ ಅತ್ಯಂತ ವಿಶಾಲ ಗೋಪುರವನ್ನು ಹೊಂದಿರುವಂತಹ ದೇವಾಲಯ. ಇದು ದೇವಿ ಪಾದಹರ ಎಂಬ ಕೆರೆ ಬಹಳ ದೊಡ್ಡದಿದ್ದು ದೇವಿಯು ರಾಕ್ಷಸನನ್ನು ಕೊಂದು ಇಲ್ಲಿ ಕಾಲು ತೊಳೆದಳು ಎಂದು ನಂಬಿಕೆ. ನೋಡಿ, ಕಾಣುತ್ತಿರುವಂತಹ
ಸಾಧಾರಣ 150 ಅಡಿಗಳಷ್ಟು ಎತ್ತರವಿರುವಂತಹ ಗೋಪುರವಿರುವಂತಹ ಅತ್ಯಂತ ವಿಶಾಲವಾದ ಲಿಂಗರಾಜ ದೇವಸ್ಥಾನ. ಇದರಲ್ಲಿ ಲಿಂಗರಾಜ ಆಗಿ ಶಿವನು, ಭುವನೇಶ್ವರನಾಗಿ ವಿಷ್ಣುವು ನೆಲೆಸಿದ್ದಾನೆ ಎಂದು ನಂಬಿಕೆ ಇದೆ. ಇಲ್ಲಿಗೆ ಹೋಗಿ ಭಕ್ತಿ ಭಾವದಿಂದ ನಮಸ್ಕರಿಸಿ ಬಂದೆವು. ಇನ್ನು ಮುಂದೆ ನೋಡೋಣ ಇನ್ನು ಏನೇನಿದೆ ಎಂದು. ಗಿರಿಯ ಮೇಲೆ ಇರುವಂತಹ ದೌಲಿ ಸ್ತೂಪ ಶಾಂತಿ ಸ್ತೂಪವಾಗಿ ಭುವನೇಶ್ವರ ಪಟ್ಟಣದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಕಳಿಂಗ ಯುದ್ಧ ಮಾಡಿ ಸಾವಿರಾರು ಸೈನಿಕರನ್ನು ಕೊಂದು ನಂತರ ಪಶ್ಚಾತ್ತಾಪಗೊಂಡು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಶೋಕನ ನೆನಪಿನಾರ್ಥವಾಗಿ ಮಾಡಿದಂತಹ ಈ ದೌಲಿ ಶಾಂತಿ ಸ್ತೂಪ ಒಂದು ಅತ್ಯಂತ ಐತಿಹಾಸಿಕ ಸ್ಥಳ. ಇಲ್ಲಿಂದ ಬಹಳ ದೂರದವರೆಗೆ ನಮಗೆ ದೃಶ್ಯ ಕಾಣಸಿಗುತ್ತದೆ. ಸುಂದರವಾದ ಸೂರ್ಯಾಸ್ತ. ಆ ಸುಂದರವಾದ ಗಿರಿಯ ಮೇಲೆ ಇದ್ದಂತಹ ಈ ಶಾಂತಿ ಸ್ತೂಪ ನಿಜವಾಗಿಯೂ ಮನಸ್ಸಿಗೆ ಶಾಂತಿಯನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಬಹಳ ಸುಂದರವಾದ ಬಿಳಿ ಬಣ್ಣದಿಂದ ಕೂಡಿದಂತಹ ಬುದ್ಧನ ಜೀವನ ಚರಿತೆಯನ್ನು ಕೆತ್ತನೆ ಮಾಡಿರುವಂತಹ ಸಿಮೆಂಟಿನಿಂದ ಮಾಡಿದಂತಹ ಈ ಶಾಂತಿ ಸ್ತೂಪ ಬಹಳ ಚೆನ್ನಾಗಿತ್ತು. ಬಹಳ ಎತ್ತರದಲ್ಲಿ ಒಂದು ಗಿರಿಯ ಮೇಲೆ ಇರುವಂತಹ ಈ ಶಾಂತಿ ಸ್ತೂಪ ದೌಲಿ ಸ್ತೂಪ ಎಂದೇ ಪ್ರಸಿದ್ಧ. ಇಲ್ಲಿ ಬುದ್ಧನ ಪ್ರತಿಮೆ 4 ಬದಿಯಲ್ಲಿಯೂ ಇದ್ದು ಸುತ್ತಲೂ ತಿರುಗಾಡಬಹುದು. ಹಾಗೆಯೇ ಸುಂದರ ದೃಶ್ಯವನ್ನು ಮೇಲಿನಿಂದ ನೋಡಬಹುದು. ಅಲ್ಲಿಂದ ಮುಂದೆ ಭುವನೇಶ್ವರ ಪಟ್ಟಣದಲ್ಲೇ ಇರುವಂತಹ 11ನೇ ಶತಮಾನಕ್ಕೆ ಸೇರಿದಿರುವಂತಹ ಹಿಂದೂ ದೇವಸ್ಥಾನ, ಶಿವನಿಗೆ ಸಂಬಂಧಪಟ್ಟದ್ದು. ಆದರೆ ಇದಕ್ಕೆ ರಾಜಾರಾಣಿ ದೇವಸ್ಥಾನ ಎಂದು ಅದಕ್ಕೆ ಉಪಯೋಗಿಸಿದ ಕಲ್ಲಿನಿಂದಾಗಿ ಬಂದಿದೆ. ಕೆಂಪು ಬಣ್ಣದ ಕಲ್ಲಿನಿಂದ ಮಾಡಿರುವಂತಹ ಈ ರಾಜಾರಾಣಿ ದೇವಸ್ಥಾನ ಶಿವನಿಗೆ ಸಂಬಂಧಪಟ್ಟದ್ದು. ಅದನ್ನು ನೋಡಿ ಅದರಲ್ಲಿ ಇರುವಂತಹ ಕೆತ್ತನೆಗಳು ಬಹಳ ಸುಂದರವಾದ ವಿಶಾಲವಾದ ಲಾನ್ ಮತ್ತು ಪಾರ್ಕ್ ಹೊಂದಿರುವಂತಹ ಈ ದೇವಾಲಯ ಇಲ್ಲಿಗೆ ತಲುಪಿದಾಗ ಸಾಧಾರಣ ಮುಸ್ಸಂಜೆ ದಾಟಿ ಕತ್ತಲೆಗೆ ಕಾಲಿಟ್ಟಾಗಿತ್ತು. ಆದರೂ ಅದನ್ನು ನೋಡಿ ಕಣ್ತುಂಬಿಸಿಕೊಂಡೆವು. ಹೀಗೆ ದೇವಾಲಯದ ಪಟ್ಟಣ ಎಂದು ಕರೆಸಿಕೊಳ್ಳುವಂತಹ ಭುವನೇಶ್ವರದಲ್ಲಿ ದೇವಾಲಯದ ಜೊತೆ ಒಂದು ಸುತ್ತು ಹಾಕಿ 1ನೆಯ ದಿನದ ನಮ್ಮ ಪ್ರವಾಸವನ್ನು ಅವಿಸ್ಮರಣೀಯ ಮಾಡಿಕೊಂಡೆವು. ಒರಿಸ್ಸಾದ ಭುವನೇಶ್ವರದಲ್ಲಿ ಬಹಳ ಫೇಮಸ್ ಗಪ್ಚುಪ್ ಪಾನಿಪುರಿ ಅಂತಹದ್ದು ಬಹಳ ರುಚಿಯಾಗಿತ್ತು. ಇಲ್ಲಿ ಒಂದು ಚಾಟ್ ಸ್ಟ್ರೀಟಿಗೆ ಭೇಟಿ ಕೊಟ್ಟೆವು. ಇಲ್ಲಿ ರುಚಿಯಾದ ವಿಧ ವಿಧವಾದ ಚಾಟ್ಗಳು ಸವಿದೆವು. ಬಹಳ ಚೆನ್ನಾಗಿತ್ತು. ಎಲ್ಲ ಕೂಡ ನಮ್ಮ ಊರಿನಿಂದ ಬಹಳ ಭಿನ್ನವಾದ ರುಚಿ, ಶುಚಿ, ವೈಶಿಷ್ಟ್ಯದಿಂದ ಕೂಡಿರುವಂತಹ ಈ ಚಾಟ್ ಸ್ಟ್ರೀಟ್ ನಮ್ಮನ್ನು ಬಹಳ ಖುಷಿಪಡಿಸಿತು. ನಾವು ಎಂಜಾಯ್ ಮಾಡಿದೆವು. ಒರಿಸ್ಸಾ ಸ್ಪೆಷಲ್ ಚಾಟ್ಸ್ ಅಲ್ಲಿ ಒಂದು ಸುತ್ತು ಹಾಕಿ ಆ ದಿನದ ಸಾಯಂಕಾಲ ನಮ್ಮ ಹೊಟ್ಟೆಯನ್ನು ತಣಿಸಿಕೊಂಡೆವು. ಬಾಯಿ ರುಚಿಯನ್ನು ಎಂಜಾಯ್ ಮಾಡಿದೆವು. ಇಂತಹ ಪ್ರವಾಸಗಳು ಮನಸ್ಸಿಗೆ ಮುದ ನೀಡುವುದಲ್ಲದೆ ಜೀವನಾನುಭವವನ್ನು ಕೊಡುತ್ತದೆ. ಎಲ್ಲಿಯಾದರೂ ಸಾಧ್ಯವಾದಲ್ಲಿ ಹೋಗಿ ದೇಶವನ್ನು ತಿರುಗಿ ನೋಡಿ ಬನ್ನಿ. ನಮಗೊಂದು ಅವಕಾಶ. ಇದು ನಮ್ಮ ಪ್ರವಾಸದ ಮೊದಲನೆಯ ದಿನ. ಇನ್ನು ಉಳಿದ ದಿನಗಳ ಪ್ರವಾಸಕ್ಕಾಗಿ ಕಾಯುತ್ತಾ ಇರಿ. ನಿರೀಕ್ಷೆ ಮಾಡಿ. ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಭೇಟಿ ಕೊಡಿ. ಧನ್ಯವಾದಗಳು.